ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ವಾಪಸ್ಸಾಗಿತ್ತು. ಈಗ ಅಮಾನತು ವಾಪಸ್ಸಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ತೀರ್ಮಾನದಂತೆ ಅಮಾನತು ವಾಪಸ್ಸಾಗಿದೆ. ಆದರೆ ಪ್ರಕರಣದ ವಿಚಾರಣೆ ಯಥಾವತ್ತಾಗಿ ಮುಂದುವರಿಯುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದಯಾನಂದ್ಗೆ ಆಯುಕ್ತರ ಹುದ್ದೆ ಕೊಡೋದಿಲ್ಲ, ಅವರಿಗೆ ಮತ್ತೆ ನಾವು ಆಯುಕ್ತರ ಹುದ್ದೆ ಕೊಡೋದಿಲ್ಲ, ಅದಕ್ಕೆ ಸಮಾನಾಂತರವಾಗಿ ಒಂದು ಹುದ್ದೆ ಕೊಡ್ತೀವಿ. ಸಿಎಟಿಗೆ ಹೋದವರ ಅಮಾನತು ವಾಪಸ್ಸಿಲ್ಲ. ಸಿಎಟಿಗೆ ಯಾರು ಹೋಗ್ತಾರೆ ಅವರ ಅಮಾನತು ವಾಪಸ್ಸಾಗಿಲ್ಲ. ಅಮಾನತು ವಾಪಸ್ ಪಡೆದುಕೊಂಡಿರುವಂಥದ್ದು ನಮ್ಮ ಸರ್ಕಾರಕ್ಕೂ ಹಿನ್ನಡೆ ಅಲ್ಲ, ಇದು ಆಡಳಿತಾತ್ಮಕ ನಿರ್ಧಾರ ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ದಯಾನಂದ್ ಸೇರಿದಂತೆ ಒಂದಿಷ್ಟು ಜನನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿಲಾಗಿದೆ. ಕ್ಯಾಬಿನೆಟ್ ಅಲ್ಲಲ್ಲ, ಕ್ಯಾಬಿನೆಟ್ ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ. ಅವರನ್ನ ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನ ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ಅಲ್ಲಲ್ಲ, ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ನು ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್. ಅದನ್ನ ರಿವೋಕ್ ಮಾಡಿದ್ದಾರೆ. ಈಗ ಸಸ್ಪೆನ್ಷನ್ ಪನಿಷ್ಮೆಂಟ್ ಅಂತ ಇರುತ್ತಾ? ಪ್ರೊಸೀಡರ್ ಅದು ಮುಂದುವರಿಯುತ್ತೆ. ಈಗ ತನಿಖೆ ಮುಂದುವರೆದಿದೆಯಲ್ಲ, ತನಿಖೆನಲ್ಲಿ ಏನ್ ಬರುತ್ತೆ ನೋಡೋಣ. ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಆಯುಕ್ತರಾಗಿದ್ರು, ಸೊ ಹಾಗಾಗಿ ಪೊಸಿಷನ್ ಮೇಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲ, ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ, ಕಮಿಷನರನ್ನೇ ಮತ್ತೆ ಮಾಡೋದಿಲ್ಲ. ಅವರಿಗೆ ಈಕ್ವಲ್ ಅವರ ಕಾಡರಿಗೆ ತಕ್ಕನಂಗೆ ಏನು ಪೋಸ್ಟ್ ಇರುತ್ತೆ ಅದನ್ನ ಕೊಡ್ತಾರೆ. ದಯಾನಂದ್ ಸೇರಿದಂತೆ